ಅಧ್ಯಾಯ 3 ಶ್ಲೋಕ 13. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಹೇಳಿಕೊಡುವುದನ್ನು ಅನುಸರಿಸಿ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಯಜ್ಞವನ್ನು ಮಾಡಿ ಉಳಿದಿರುವುದನ್ನ ತಿನ್ನುವ ಸತ್ಪುರುಷರು ಎಲ್ಲಾ ಪಾಪಗಳಿಂದಲೂ ಬಿಡುಗಡೆ ಹೊಂದುವರು. ಯಾರು ತಮಗಾಗಿಯೇ ಕೆಲಸ ಮಾಡಿಕೊಳ್ಳುವರೋ ಅಂತಹ ಪಾಪಿಗಳು ಪಾಪವನ್ನೇ ಭೋಗಿಸುವರು. ನಮ್ಮ ಇಂದಿನ ನೋವಿಗೆ ಪೂರ್ವದಲ್ಲಿ ಮಾಡಿರುವ ಪಾಪವೇ ಕಾರಣ. ಇಂದಿನ ಪಾಪ ಕಾರ್ಯವು ಮುಂದಿನ ದುಃಖಕ್ಕೆ ಕಾರಣವಾಗುತ್ತೆ. ಸಜ್ಜನ ಹಾಗೂ ಸಾಮಾಜಿಕ ಪ್ರಜ್ಞೆಯುಳ್ಳ ಮಂದಿ ನಿಜವಾದ ಯಜ್ಞ ಭಾವ ಹಾಗೂ ಸಹಕಾರ ಮನೋಭಾವದಿಂದ ದುಡಿದ ಫಲವಾಗಿ ಬಂದ ತೃಪ್ತಿಯ ಭಾಗವನ್ನು ಸ್ವೀಕರಿಸ್ತಾರೆ. ಅವರಿಗೆ ಮಾನಸಿಕ ಅಶಾಂತಿ ಅನ್ನುವ ಪಾಪ ಇರೋದಿಲ್ಲ. ಇವರಿಗೆ ವಿರುದ್ಧವಾಗಿ ಯಾರು ತಮಗಾಗಿ ಮಾತ್ರ ಆಹಾರವನ್ನು ಬೇಯಿಸಿಕೊಳ್ತಾರೋ ಅಂತಹವರು ಪಾಪವನ್ನೇ ಭುಂಜಿಸುತ್ತಾರೆ ಅಂತ ಇಲ್ಲಿ ಹೇಳಿದೆ. ಅಂದರೆ ಸ್ವಾರ್ಥದಿಂದ ಬದುಕುವವನು ಮಾನಸಿಕ ಅಶಾಂತಿ ಚಿಂತೆಗಳನ್ನೇ ಮಾಡಿಕೊಳ್ತಾನೆ ಅಂತ ಅರ್ಥ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ. ಯಜ್ಞಶಿಷ್ಟಾಶಿನಃ ಅಂದರೆ ಯಜ್ಞಶೇಷದ ಪ್ರಸಾದವನ್ನು ಸೇವಿಸುವ, ಸಂತಃ ಶ್ರೇಷ್ಠ ಪುರುಷರು, ಸರ್ವಕಿಲ್ಬಿಷೈಃ ಸರ್ವ ಅಂದರೆ ಎಲ್ಲ ವಿಧವಾದ, ಕಿಲ್ಬಿಷೈಃ ಪಾಪಗಳಿಂದ, ಮುಚ್ಯತೆ ಅಂದರೆ ಬಿಡುಗಡೆ ಪಡೆಯುತ್ತಾರೆ. ಯಜ್ಞಶಿಷ್ಟ ಅಥವಾ ಯಜ್ಞದ ಅವಶೇಷ ಅಂದರೆ ಯಜ್ಞವಾದ ಮೇಲೆ ನೀವು ಏನನ್ನು ಉಣ್ಣುವಿರೋ ಅದಕ್ಕೆ ಯಜ್ಞಶಿಷ್ಟ ಅಥವಾ ಯಜ್ಞದ ಅವಶೇಷ ಅಂತ ಹೆಸರು. ಅದೊಂದು ತಾಂತ್ರಿಕ ಪದ. ಅದನ್ನ ಪ್ರಸಾದ ಅಂತಾನೂ ಕರೀತಾರೆ. ಪ್ರಸಾದ ಯಾವುದೇ ಆಗಿರಲಿ ಅದು ಪವಿತ್ರವಾದದ್ದು. ಯಾವುದು ಪ್ರಸಾದ ಅಲ್ಲವೋ ಅದು ಮಾನವನ ಉನ್ನತಿಗೆ ಕಾರಣ ಆಗಲಾರದು. ಯಜ್ಞವನ್ನ ಮಾಡಿ ಆದ ಮೇಲೆ ಏನು ಉಳಿಯುತ್ತೋ ಅದೇ ಪವಿತ್ರವಾದದ್ದು. ಇಲ್ಲಿ ಆಹಾರವನ್ನ ಮಾತ್ರ ದೇವರಿಗೆ ಕೊಡು ಅಂತ ಹೇಳೋದಿಲ್ಲ. ನಾವು ಯಾವುದನ್ನ ಪಡೆದಿರ್ತೇವೋ ಅದನ್ನ, ಅಂದರೆ ಅದು ಪಾಂಡಿತ್ಯ ಆಗ್ಬಹುದು ಅಥವಾ ವಸ್ತುಗಳಾಗಬಹುದು, ಯಾವಾಗ ನಾವು ಅದನ್ನ ಭಗವಂತನಿಗೆ ನಮ್ಮ ಕಣ್ಣೆದುರಿಗೇ ಇರುವ ಅವನ ಮಕ್ಕಳ ಮೂಲಕ ಕೊಡ್ತೇವೋ
ಆಗ ಅವನಿಗೇ ಸೇರುತ್ತೆ. ನಾವು ದೇವರಿಗೆ ಪ್ರತ್ಯಕ್ಷ ಕೊಡೋದಿಕ್ಕೆ ಆಗದೆ ಇರಬಹುದು, ಆದರೆ ಪ್ರತಿಯೊಬ್ಬ ಜೀವರಾಶಿಯೂ ನಾವು ಕೊಟ್ಟದ್ದನ್ನು ಅವನಿಗೆ ತಲುಪಿಸಲು ಇರುವ ಒಂದು ಅಂಚೆಯ ಪೆಟ್ಟಿಗೆಯಂತೆ. ನಾವು ಕಾಗದವನ್ನು ದಾರಿಯಲ್ಲಿರುವ ಯಾವ ಅಂಚೆ ಪೆಟ್ಟಿಗೆಗೆ ಹಾಕಿದರೂ ಅದರ ಮುಖ್ಯ ಕಚೇರಿಗೆ ಹೋಗಿ ಅಲ್ಲಿಂದ ವಿಳಾಸ ಇರೋ ಕಡೆಗೆ ಹೋಗುತ್ತೆ. ಅದರಂತೆಯೇ ದೇವರು ಜೀವರಾಶಿಗಳ ಮೂಲಕ ಅರ್ಪಿಸಿದ್ದನ್ನು ಸ್ವೀಕರಿಸ್ತಾನೆ. ದೇವರಿಗೆ ಕೊಟ್ಟಿದ್ದ್ಯಾವುದೂ ಹೊರಟು ಹೋಗೋದಿಲ್ಲ, ಅದು ವೃದ್ಧಿ ಆಗತ್ತೆ. ಉದಾಹರಣೆಗೆ, ನಮ್ಮಲ್ಲಿರುವ ವಿದ್ಯೆಯನ್ನು ಕೊಟ್ಟರೆ ಆ ವಿದ್ಯೆ ಜಾಸ್ತಿ ಆಗತ್ತೆ. ನಮ್ಮಲ್ಲಿರುವ ಸಂಗೀತವನ್ನು ಮತ್ತೊಬ್ಬನಿಗೆ ಕೊಟ್ಟರೆ ಅದು ಮತ್ತೂ ಹೆಚ್ಚಾಗಿ ವೃದ್ಧಿ ಆಗತ್ತೆ. ನಮ್ಮಲ್ಲಿ ಕೊಟ್ಟಾದ ಮೇಲೆ ಉಳಿಯುವುದೇ ಶ್ರೇಷ್ಠವಾದುದು. ಇದನ್ನು ಹೀಗೆ ಹೇಳ್ತಾರೆ, ನಾವು ಮುಂಚೆ ಓದಬೇಕಾದ್ರೆ ಪರೀಕ್ಷೆಯಲ್ಲಿ ಪಾಸ್ ಮಾಡೋದಕ್ಕೋಸ್ಕರ ಓದ್ತೇವೆ. ಪಾಸ್ ಎಲ್ಲ ಆದಮೇಲೆ ನಾವು ಏನನ್ನು ಕಲಿತೇವೋ ಅದನ್ನು ಹೇಳಿಕೊಡೋದಕ್ಕೋಸ್ಕರ ಓದ್ತೇವೆ. ಆಗ ಪಾಸ್ ಆಗೋದಕ್ಕೆ ಅಂತ ಓದಿದಷ್ಟೇ ಸಾಲಲ್ಲ, ಇನ್ನೊಬ್ಬನಿಗೆ ಹೇಳಿಕೊಡುವಾಗ ಹೇಳಿಕೊಡುವ ವಸ್ತುವನ್ನು ಅಮೂಲಾಗ್ರವಾಗಿ ತಿಳಿದುಕೊಂಡಿರಬೇಕು. ಹೇಳುವಾಗ ನಮ್ಮ ಹಲವು ಸಂದೇಹಗಳು ನಮಗೇ ನಿವಾರಣೆ ಆಗತ್ತೆ, ಭಾವನೆ ಇನ್ನೂ ಸ್ಪಷ್ಟವಾಗಿ ನಿಲ್ಲುತ್ತೆ. ನಾವು ಕಲಿತಿದ್ದನ್ನು ಇನ್ನೊಬ್ಬನಿಗೆ ಪಾಠ ಹೇಳಿದ ಮೇಲೆ ಆ ವಿಷಯವನ್ನು ನಾವು ಮತ್ತೂ ಚೆನ್ನಾಗಿ ತಿಳಿದುಕೊಳ್ತೇವೆ. ಇದನ್ನು ಹೀಗೆ ಹೇಳ್ತಾರೆ, ಮುಂಚೆ ಬಗ್ಗಡವಾಗಿದ್ದು ಕೊಟ್ಟಾದ ಮೇಲೆ ತಿಳಿಯಾಗುತ್ತೆ ಅಂತ. ಪ್ರಸಾದ ಯಾವುದೇ ಆಗಿರಲಿ ಅದು ಪವಿತ್ರವಾದದ್ದು. ಯಾವುದು ಪ್ರಸಾದ ಅಲ್ಲವೋ ಅದು ಮಾನವನ ಉನ್ನತಿಗೆ ಕಾರಣ ಆಗಲಾರದು. ಸಾಮಾಜಿಕ ಸನ್ನಿವೇಶದಲ್ಲಿಯೂ ಸಹ ಉದಾಹರಣೆಗೆ ಹೀಗೆ ಹೇಳ್ತಾರೆ, ನೀವು ಸಂಪಾದಿಸುವಿರಿ, ತೆರಿಗೆಯನ್ನು ಕೊಡುವಿರಿ, ಅನಂತರ ಉಳಿಯುವುದನ್ನು ಆನಂದದಿಂದ ಬಳಸ್ತೀರಿ. ವಿಧ ವಿಧವಾದ ಉಪಾಯಗಳಿಂದ ತೆರಿಗೆಯನ್ನು ತಪ್ಪಿಸೋದು ಸಮಾಜಕ್ಕೆ ಹಾನಿ, ನಿಮಗೂ ತೊಂದರೆ. ಸಾಮಾಜಿಕ ಶಾಂತಿ ಸುವ್ಯವಸ್ಥೆಗಳನ್ನು ನೀವು ಬೆಲೆಯನ್ನು ತೆರದೆ ಪಡೆಯಲಾರಿರಿ. ಈ ಪರಿಕಲ್ಪನೆಯನ್ನು ಪ್ರತಿಯೊಬ್ಬನಿಗೂ ಮನದಟ್ಟು ಮಾಡಬೇಕು ಅಂತ ಹೇಳ್ತಾರೆ. ತೆರಿಗೆ ಅಂದರೆ ಸ್ಥಿರ ಸಮಾಜವನ್ನು ಇಟ್ಟುಕೊಳ್ಳುವುದಕ್ಕಾಗಿ ನಾವು ಕೊಡುವ ಬೆಲೆ. ಯಾರು ವಿಧ ವಿಧವಾದ ಉಪಾಯಗಳಿಂದ ತೆರಿಗೆ ಕೊಡೋದನ್ನ ತಪ್ಪಿಸ್ತಾರೋ ಅವರು ನಾಗರಿಕರಲ್ಲ. ಅವರು ದೇಶದಲ್ಲಿ ಕೇವಲ ಇದ್ದಾರೆಯೇ ಹೊರತು ದೇಶದವರಾಗಿಯೂ ಇಲ್ಲ, ದೇಶಕ್ಕೋಸ್ಕರವಾಗಿಯೂ ಇಲ್ಲ. ಅವರು ಸುವ್ಯವಸ್ಥಿತ ಸಮಾಜದಲ್ಲಿರೋದಕ್ಕೆ ಯೋಗ್ಯರೇ ಅಲ್ಲ. ಅಂಥವರಿಗೆ ಹೀಗೆ ಹೇಳ್ತಾರೆ, ಅಂತಹವರು ಯಾವುದೋ ಮಾನವರಿಲ್ಲದ ದ್ವೀಪದಲ್ಲಿ ಕೇವಲ ತಮ್ಮ ಬದುಕನ್ನಷ್ಟನ್ನೇ ಬಾಳಿಕೊಂಡಿರಲು ಯೋಗ್ಯರು. ಆದರೆ ಸಹ ಮಾನವರ ಜೊತೆ ಇಲ್ಲದೆ ಅವರು ಮಾನವೀಯತೆಯನ್ನೂ ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ ಅಂತ. ಭುಂಜತೆ ತೇ ತ್ವಘಂ ಪಾಪಾಹ ಯೇ ಪಚಂತ್ಯಾತ್ಮ ಕಾರಣಾತ್. ಯೇ ಪಚಂತಿ ಆತ್ಮ ಕಾರಣಾತ್. ಯೇ ಅಂದರೆ ಯಾರು, ಪಾಪಾಹ ಪಾಪಿಗಳು, ಆತ್ಮ ಕಾರಣಾತ್ ಇಂದ್ರಿಯ ತೃಪ್ತಿಗಾಗಿ, ತನಗೋಸ್ಕರವಾಗಿಯೇ ಶರೀರ ಪೋಷಣೆಗೆ, ಪಚಂತಿ ಆಹಾರವನ್ನು ಸಿದ್ಧಪಡಿಸುವರು, ತೇ ತು ಅವರಾದರೋ, ಅಘಂ ಪಾಪವನ್ನೇ, ಭುಂಜತೆ ಅಂದರೆ ಅನುಭವಿಸುತ್ತಾರೆ. ಯಾರು ತಮಗೊಬ್ಬರಿಗಾಗಿ ಮಾತ್ರ ಅಡುಗೆ ಮಾಡಿಕೊಳ್ಳುತ್ತಾರೆಯೋ ಮತ್ತು ಉಳಿದವರನ್ನು ಗಮನಿಸದೆ ತಾವೊಬ್ಬರೇ ಊಟ ಮಾಡುತ್ತಾರೆಯೋ ಅವರು ಅಷ್ಟೇ ಪಾಪವನ್ನು ತಿನ್ನುತ್ತಾರೆ. ಬಾಯಿಯಿಂದ ಸೇವಿಸೋದನ್ನ ಮಾತ್ರ ಆಹಾರ ಅಂತ ಹೇಳೋಲ್ಲ. ಪಾಪವನ್ನ ತಿನ್ನಬೇಡ, ಪುಣ್ಯವನ್ನ ತಿನ್ನು. ಆಹಾರವು ಪ್ರಸಾದವಾದಾಗ ಪವಿತ್ರವಾಗತ್ತೆ, ಅದನ್ನು ತಿನ್ನೋದು ಪುಣ್ಯವಾಗತ್ತೆ. ಅಘಂ ತು ಕೇವಲಂ ಭುಂಕ್ತೆ ಯೇ ಪಚಂತಿ ಆತ್ಮ ಕಾರಣಾತ್.
ಯಾರು ತಮಗೊಬ್ಬನಿಗಾಗಿ ಮಾತ್ರ ಅಡುಗೆ ಮಾಡಿಕೊಳ್ಳುತ್ತಾರೆಯೋ ಅವರು ಅಷ್ಟೇ ಪಾಪವನ್ನು ತಿನ್ನುತ್ತಾರೆ. ಪಾಪವನ್ನ ತಿನ್ನಬೇಡ, ಪುಣ್ಯವನ್ನ ತಿನ್ನು ಅಂತ ಹೇಳ್ತಾರೆ. ಆಹಾರವು ಪ್ರಸಾದವಾದಾಗ ಪವಿತ್ರವಾಗತ್ತೆ. ಅದನ್ನ ತಿನ್ನುವುದು ಪುಣ್ಯವಾಗತ್ತೆ. ಬೇರೆಯವರಿಗೆ ಸ್ವಲ್ಪವನ್ನು ಕೊಟ್ಟು ಉಳಿದುದನ್ನು ನೀವು ತಿನ್ನುತ್ತೀರಿ, ಅದೇ ಚೆನ್ನ. ಈ ಶೋಪನಿಷತ್ನಲ್ಲಿ ಯಜ್ಞದ ಮೌಲ್ಯದ ಬಗ್ಗೆ ಹೀಗೆ ಹೇಳಿದೆ. ತೇನ ತ್ಯಕ್ತೇನ ಭುಂಜೀಥಾಹ ಅಂದ್ರೆ ತ್ಯಾಗ ಮಾಡುವುದರಿಂದ ಜೀವನ ಸಂತೋಷವನ್ನ ಪಡೆ. ಆಗ ಮಾತ್ರ ಬಾಳಿನಲ್ಲಿ ಅತ್ಯುತ್ತಮವಾದದ್ದು ನಿನಗೆ ದೊರಕುತ್ತದೆ. ಅದರ ಬದಲು ನಿನ್ನ ಬದುಕಿಗೆ ಮಾತ್ರ ನೀನು ಗಮನ ಕೊಟ್ಟರೆ ನಿನಗೆ ಜೀವನದಲ್ಲಿನ ಉತ್ತಮ ಸಂಗತಿಗಳು ಸಿಗುವುದಿಲ್ಲ ಅಂತ ಹೇಳಿದೆ. ಯಜ್ಞ ದೃಷ್ಟಿ ಅನ್ನೋದು ಜ್ವಾಲೆಯಂತೆ ಪಾಪವನ್ನೆಲ್ಲ ಭಸ್ಮೀಭೂತ ಮಾಡುತ್ತೆ. ಉದಾಹರಣೆಗೆ, ಶಸ್ತ್ರಚಿಕಿತ್ಸೆಯನ್ನ ಮಾಡೋದಿಕ್ಕೆ ಮುಂಚೆ ಅದಕ್ಕೆ ಸಂಬಂಧಪಟ್ಟ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಬಿಸಿ ನೀರಿನಲ್ಲಿಟ್ಟು ಚೆನ್ನಾಗಿ ಕುದಿಸ್ತಾರೆ. ಆಗ ಅದಕ್ಕೆ ಅಂಟಿಕೊಂಡಿರುವ ಸೂಕ್ಷ್ಮವಾದ ಕ್ರಿಮಿಗಳು ನಾಶವಾಗತ್ವೆ. ಅದರಂತೆ ನಾವೊಂದು ಕೆಲಸ ಮಾಡುವಾಗ ಅನಿವಾರ್ಯವಾಗಿ ಹಲವು ಲೋಪದೋಷಗಳು ತಲೆದೋರಿರಬಹುದು. ಆದರೆ ಯಜ್ಞದ ಮೂಲಕ ಅವೆಲ್ಲ ಪರಿಶುದ್ಧವಾಗಿ ಹೋಗುತ್ತೆ. ಸೂನ ಅಂದ್ರೆ ಸ್ಥಾನ. 5 ಸೂನಾಗಳಿಂದಾದ ಎಲ್ಲ ಪಾಪಗಳಿಂದಲೂ ಮತ್ತು ಗೊತ್ತಿಲ್ಲದೆ ತಪ್ಪಿ ಮಾಡಿದ ಹಿಂಸೆಯೇ ಮುಂತಾದವುಗಳಿಂದ ಆಗುವ ಬೇರೆಯ ದೋಷಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ ಅಂತ ಹೇಳ್ತಾರೆ. ಸೂನ ಅಂದ್ರೆ 1ನೇದು ಚುಲ್ಲಿ ಅಂದ್ರೆ ಒಲೆ, ಪೇಷಣಿ ಅಂದ್ರೆ ಅರೆಯುವ ಕಲ್ಲು, ಉಪಸ್ಕರಹ ಅಥವಾ ಅವಸ್ಕರಹ ಹಂಗಂದ್ರೆ ಪೊರಕೆ, ಕಂಡನಿ ಅಂದ್ರೆ ಒರಳು ಅಥವಾ ಒನಕೆ, ಉದಕುಂಭ ಅಂದ್ರೆ ನೀರಿನ ಕೊಡ. ಇವು 5 ಸೂನಾ ಸ್ಥಾನಗಳು ಅಂದ್ರೆ ಕೊಲ್ಲುವ ಸ್ಥಳಗಳು. ಗೃಹಸ್ಥ ತಿಳಿದೋ ತಿಳಿಯದೆಯೋ ಇವುಗಳಲ್ಲಿ ಪ್ರಾಣಿ ಹಿಂಸೆಯನ್ನ ಮಾಡಿರ್ತಾನೆ. ಈ 5 ಸೂನಾಗಳಿಂದಾದ ಅಂದರೆ ಈ 5 ಸ್ಥಾನಗಳಿಂದಾದ ಎಲ್ಲ ಪಾಪಗಳಿಂದಲೂ ಮತ್ತು ಗೊತ್ತಿಲ್ಲದೆ ತಪ್ಪಿ ಮಾಡಿದ ಹಿಂಸೆಯೇ ಮುಂತಾದವುಗಳಿಂದ ಆಗುವ ಬೇರೆಯ ದೋಷಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಆದರೆ ನಾವು ಮಾಡುವ ಕರ್ಮಕ್ಕೆ ಯಾವಾಗ ಯಜ್ಞದ ಬೆಂಕಿ ತಾಗುವುದಿಲ್ಲವೋ, ಕೇವಲ ಸ್ವಾರ್ಥಕ್ಕಾಗಿ ಆ ಕೆಲಸವನ್ನ ಮಾಡುತ್ತೇವೆಯೋ, ಆಗ ಅದರಲ್ಲಿರುವ ಪಾಪದ ಕ್ರಿಮಿಗಳೆಲ್ಲ ನಮ್ಮ ಮೇಲೆ ತಮ್ಮ ಪ್ರಭಾವವನ್ನ ಬೀರುತ್ತವೆ. ಸ್ವಾರ್ಥವೇ ಪಾಪ. ದೇವರಿಗಾಗಿ ಮಾಡುವ ನಿಸ್ವಾರ್ಥ ಕ್ರಿಯೆಯೇ ಪುಣ್ಯ. ಇದೇ ಯಜ್ಞ. ನಾವು ಮಾಡುವ ಎಲ್ಲಾ ಕರ್ಮಗಳು ವಿರಾಟ್ ಪುರುಷನಿಗೆ ಅಂದರೆ ಪರಮಾತ್ಮನಿಗೆ ಅರ್ಪಿತವಾಗಲಿ ಅಂತ ಮಾಡೋದೇ ಯಜ್ಞ. ನಾವು ನಮ್ಮ ಕರ್ಮದಿಂದ ಗಳಿಸಿದ ಲಾಭವನ್ನ ನಮ್ಮಲ್ಲೇ ಹಂಚಿಕೊಳ್ಳುವುದರ ಮೂಲಕ ಅದನ್ನ ಅನುಭವಿಸೋದಿಕ್ಕೆ ನಮಗೆ ಹಕ್ಕಿದೆ. ಬೇರೆಯವರ ಕರ್ಮದಿಂದ ಗಳಿಸಿದ ಫಲವನ್ನ ಇನ್ನೊಬ್ಬ ಜೀವಿಯು ಅನುಭವಿಸಬಾರದು. ಆದ್ದರಿಂದ ನಾವು ಗಳಿಸಿರುವುದರಲ್ಲಿ ಮೊದಲು ಅರ್ಪಣೆ ಮಾಡಿ ನಂತರ ಪ್ರಸಾದವನ್ನ ಸ್ವೀಕರಿಸಿದರೆ, ಹಾಗೆ ಮಾಡಿದಾಗ ಏನು ಸಿಕ್ಕರೂ ನಾವು ಸಂತೋಷದಿಂದ ಇರ್ತೇವೆ. ಏನು ಬರುತ್ತೋ ಅದನ್ನ ಸ್ವೀಕರಿಸೋದು, ರಾಗ ದ್ವೇಷಗಳಿಲ್ಲದೆ ಸ್ವೀಕರಿಸೋದು. ನನಗೆ ಹೀಗೆ ಬರಬೇಕಿತ್ತು, ಇಷ್ಟು ಬರಬೇಕಿತ್ತು, ಇದು ನಾನು ಅಂದುಕೊಂಡಿರಲಿಲ್ಲ ಅನ್ನೋದು ಏನು ಇರೋದಿಲ್ಲ. ಏಕೆಂದ್ರೆ ಪ್ರಸಾದ ಭಾವದಿಂದ ತಗೋತೀವಿ. ಆಗ ಮನಸ್ಸು ಶಾಂತವಾಗಿರುತ್ತೆ. ಆತಂಕ ಇರಲ್ಲ, ಉದ್ವೇಗ ಇರಲ್ಲ, ಒತ್ತಡ ಇರೋಲ್ಲ. ಭಗವಂತ ನಿಮಗೆ ಅರ್ಹವಾದುದನ್ನ ಕೊಟ್ಟೇ ಕೊಡ್ತಾನೆ, ಆದರೆ ನೀವು ಬಯಸಿರುವುದನ್ನಲ್ಲ ಅಂತ ಹೇಳ್ತಾರೆ. ತೈತ್ತರೀಯ ಉಪನಿಷತ್ನಲ್ಲಿ ದಾನದ ಬಗ್ಗೆ ಹೀಗೆ ಹೇಳಿದೆ. ನಮ್ಮ ಆಫರಿಂಗ್ಸ್ ಹೇಗಿರಬೇಕು ಅಂದರೆ, ಶ್ರದ್ಧಯಾ ದೇಯಂ ಅಶ್ರದ್ಧಯಾ ಅದೇಯಂ, ಶ್ರಿಯಾದೇಯಂ ಹ್ರಿಯಾದೇಯಂ ಭಿಯಾದೇಯಂ ಸಂವಿದಾದೇಯಂ. ಶ್ರದ್ಧಯಾ ದೇಯಂ ಅಂದರೆ
ಶ್ರದ್ಧೆಯಿಂದ ಕೊಡೋದು. ಅಶ್ರದ್ಧೆಯ ಅದೇಯಂ ಅಂದರೆ ಶ್ರದ್ಧೆ ಇಲ್ಲದೆ ನೀಡಬೇಡಿ, ನಂಬಿಕೆ ಇಲ್ಲದೆ ಕೊಡಬೇಡಿ. ಶ್ರಿಯಾದೇಯಂ ಅಂದರೆ ಹೃತ್ಪೂರ್ವಕವಾಗಿ ಕೊಡು. ಹ್ರಿಯಾದೇಯಂ ಅಂದರೆ ನಮ್ರತೆಯಿಂದ ಕೊಡು. ವ್ಯಕ್ತಿಯನ್ನ ಅವಮಾನಿಸದೆ ಕೊಡು. ದಾನವನ್ನ ಪಡಿತಾ ಇರುವವನು ತಲೆ ತಗ್ಗಿಸುವಂತೆ ಆಗಬಾರದು. ಭಿಯಾದೇಯಂ ಅಂದರೆ ಅವರ ಅವಶ್ಯಕತೆಗೆ ನಾನು ಕೊಡ್ತಾ ಇರೋದು ತುಂಬ ಕಡಿಮೆ ಆಗುತ್ತೇನೋ ಅನ್ನುವ ಭಯದಿಂದ ಕೊಡು. ಸಂವಿದಾದೇಯಂ ನಾವು ದಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಕೊಟ್ಬಿಡಬೇಕು. ಕೊನೆ ಕ್ಷಣದಲ್ಲಿ ಕೊಡ್ತಾ ಇರುವ ಹಣ ತುಂಬ ಹೆಚ್ಚಾಯಿತು ಅಂತ ಕೊಡೋದು ಬೇಡ ಅಂತ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬಾರ್ದು. ಅದಕ್ಕೆ ದಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣವೇ ಕೊಟ್ಟು ಬಿಡಬೇಕು ಅಂತ ಹೇಳೋದು.